ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವೃಶ್ಚಿಕ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಅಸಮಾಧಾನಕರವಾದಂತಹ ಬೆಳವಣಿಗೆಗಳು ಅವರ ಒಂದು ವೃತ್ತಿ ಜೀವನದಲ್ಲಿ ನಡೆಯುತ್ತೆ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ, ಪಿತೃಕಾರಕರ ಮತ್ತು ಮಾತೃಕಾರಕರ ಮಾತನ್ನು ಕೇಳೋದಿಲ್ಲ. ಯಾಕಂದರೆ ಪಂಚಮ ಸ್ಥಾನದಲ್ಲಿರುವಂತಹ ಒಂದು ರಾಹು ವಕ್ರ ಸ್ಥಾನದಲ್ಲಿರೋದ್ರಿಂದ ಮನಸ್ಸು ಚಂಚಲತೆ, ಕೆಲಸ ಕಾರ್ಯಗಳಲ್ಲಿ ವಿಳಂಬ. ವಿಶೇಷವಾಗಿ ಮೊದಲ ಅರ್ಧದಲ್ಲಿ ತಾವು ತುಂಬಾ ಒಂದು ಸ್ಲೋಲಿ ತಮ್ಮ ಜೀವನವನ್ನು ಪ್ರಾರಂಭ ಮಾಡ್ತೀರಿ. ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ನೆಗೆಟಿವ್ ವೈಬ್ರೇಷನ್ಸ್ಗಳು ಬರುವಂಥದ್ದು, ಮಾಡುವಂತಹದ್ದು ಎಲ್ಲವನ್ನು ಸ್ವಲ್ಪ ಕೃತಮಾಕಾರಕವಾದಂತಹ ನೀಚಕಾರಕ ಪ್ರಯೋಗಗಳು ತಮ್ಮ ಮೇಲೆ ಆಗುವಂಥದ್ದು, ಈ ಥರ ಸಮಸ್ಯೆಗಳು ಬರುವಂಥದ್ದು, ಏನಾದರೂ ಒಂದು ಸಮಸ್ಯೆಗಳು ಕಾಣ್ತೀರಿ. ದ್ವಿತೀಯಾರ್ಧದಲ್ಲಿ ಇಲ್ಲೇನು ಸಮಸ್ಯೆಯನ್ನು ಕಂಡಿರ್ತೀರಿ, ಅದಕ್ಕೆ ಸ್ವಲ್ಪ ಸಾಧಾರಣವಾದಂತಹ ಬೆಳವಣಿಗೆಗಳಾಗುವಂಥ, ಅದಕ್ಕೆ ಸ್ವಲ್ಪ ಸೂಕ್ತವಾದಂಥ ಕಾರಣಗಳನ್ನು ಕಂಡುಕೊಳ್ತೀರಿ. ಅಂದರೆ ಫಸ್ಟ್ 15 days ವಿಲ್ ಗೆಟ್ ಟ್ರಬಲ್, ನೆಕ್ಸ್ಟ್ 15 days ವಿಲ್ ಗೆಟ್ ಸಕ್ಸಸ್. ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಬುದ್ಧಿ ಶಕ್ತಿಯ ಬಗ್ಗೆ ಹೆಚ್ಚಿನ ಒಂದು ಭರವಸೆ ಇರಲಿ. ಆಧ್ಯಾತ್ಮಿಕ ಜೀವನದ ಕಡೆಗೆ ಸ್ವಲ್ಪ ಒಲವನ್ನು ಕೊಡ್ತೀರಿ. ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಕಾಣ್ತೀರಿ. ಮಾನಸಿಕವಾದಂಥ ತೊಂದರೆಯನ್ನು ನಿವಾರಣೆ ಮಾಡಲಿಕ್ಕೆ ತಾವು ಒಂದು ಪರಿಶೋಧನೆಗಳನ್ನು ಮಾಡಿಕೊಂಡು, ಸಂಶೋಧನೆಗಳನ್ನು ಮಾಡಿಕೊಂಡು ಅದಕ್ಕೆ ತಕ್ಕಂತಹ ಒಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರ್ತವೆ. ವೃಶ್ಚಿಕ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ವೈವಾಹಿಕ ಜೀವನಗಳಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ, ತಮ್ಮ ಪ್ರೀತಿ ತಮಗೆ ಸಿಗದಲೇ ಇರುವಂಥದ್ದು, ಪ್ರೀತಿಯಲ್ಲಿ ಮೋಸ ಆಗುವಂಥದ್ದು, ಪ್ರೀತಿಯಲ್ಲಿ ಕೆಲವೊಂದು ವಿಳಂಬಗಳಾಗುವಂಥದ್ದು, ಪ್ರೀತಿಯಲ್ಲಿ ಕೆಲವೊಂದು ಅಪನಂಬಿಕೆಗಳು ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಈ ಥರ. ಅಂದರೆ ಸಂಬಂಧದಲ್ಲಿ ಬಿಡುಕು ಅಂತ ಹೇಳ್ಬೋದು, ಸಂಬಂಧದಲ್ಲಿ ಬಿರುಕು ಅಂತ ಹೇಳ್ಬೋದು. ಈ ಥರ ಕೆಲವೊಂದು ಘಟನೆಗಳನ್ನು ಅನುಭವಿಸ್ತೀರಿ. ನಿಮ್ಮ ಸಂಗಾತಿಗಳೊಂದಿಗೆ ಉತ್ತಮ ಜೀವನ ಮಾಡಲಿಕ್ಕೆ ಅವ್ರನ್ನ ಮೊದಲು ತಾವು ಅರ್ಥ ಮಾಡ್ಕೊಳ್ಳಿ. ಪ್ರೀತಿಯ ವೀಕ್ಷಕರೇ, ಅವ್ರನ್ನ ಅರ್ಥ ಮಾಡ್ಕೊಂಡಿರ್ತಾನೆ ತಾವು ಅವ್ರ ಜೊತೆ ಬಾಳೋಕ್ಕಾಗೋದು. ಪ್ರೊಫೆಷ್ನಲ್ ಲೈಫಲ್ಲಿ ಸ್ವಲ್ಪ ಬಲವನ್ನು ತಗೊಳ್ತೀರಿ, ಪ್ರಾಬಲ್ಯವನ್ನು ತಗೊಳ್ತೀರಿ, ಸ್ವಲ್ಪ ಬೆಳವಣಿಗೆ ಆಗುತ್ತೆ. ಬಟ್ ಪರ್ಸ್ನಲ್ ಲೈಫಲ್ಲಿ ತುಂಬಾ ಕೆಟ್ಟದಾದಂತಹ ವಿಚಾರಗಳು ನಡೆಯುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಜಾಗೃತಿಯಾಗಿರಿ. ಆರೋಗ್ಯದ ಮೇಲೆ ಜಾಗೃತಿ ಗಮನವನ್ನು ಪಡೆಯುವಂಥದ್ದು ಅತಿ ಉತ್ತಮ. ಸಮಸ್ಯೆಗಳಿಗೆ ತಾವು ಆಹಾರ ಆಗಬೇಡಿ, ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಸಾಧ್ಯವಾದಷ್ಟು ಮಂಗಳಕಾರನ ಬೀಜಾಕ್ಷರಿ ಮಂತ್ರವನ್ನು ಪಠನೆಯನ್ನು ಮಾಡೋದು ಅತಿ ಉತ್ತಮ. ಶನಿ ಚಾಲಿಸನ ಪಠನೆ ಮಾಡೋದು ಅತಿ ಉತ್ತಮ. 2 ಅನ್ನುವಂತಹ ಸಂಖ್ಯೆಯನ್ನು ತಾವು ಉತ್ತಮವಾಗಿದೆ ಅಂತ ತಾವು ಆಯ್ಕೆ ಮಾಡ್ಕೋಬೋದು. ಶ್ವೇತ ಬಣ್ಣವನ್ನು ಧಾರಣೆ ಮಾಡಿ, ಅತಿ ಉತ್ತಮ. ಮಂಗಳನ ಪೂಜೆ ಅಥವಾ ನವಗ್ರಹ ಶಾಂತಿಯನ್ನು ಮಾಡಿಸೋದು ಅತಿ ಉತ್ತಮ ಅಂತಲೂ ಹೇಳ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಸಾಧ್ಯವಾದಷ್ಟು ಸಹಿತ ತಮ್ಮ ಜೀವನದ ಮೌಲ್ಯ ಕಡೆ ಗಮನವನ್ನು ಕೊಡಿ. ವೃಶ್ಚಿಕ ರಾಶಿಯವರು ಸ್ವಲ್ಪ ಎಡು ಬೀಳೋದು ಜಾಸ್ತಿ ಆಗುತ್ತೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ. ಜಾಗೃತಿಯಾಗಿರಿ ಅಂತಲೂ ಸಹಿತ ನನ್ನಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ವೃಶ್ಚಿಕ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿಯೊಂದು ವಿಚಾರಗಳನ್ನು ತಾವು ತಗೊಳ್ಬೋದು ಅಂತ ಹೇಳ್ತಾ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ ಮತ್ತು ತಾವು ಇದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ ಅಂತಲೂ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯುರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.